ಕೋಲಾರ ಹಾಲು ಒಕ್ಕೂಟದ ನಮ್ಮ ಕೋಲಾರ ಅಭ್ಯರ್ಥಿಗಳಾದಂಥ ಹಿರಿಯರಾದಂಥ ಕೋಲಾರ ನೈಋತ್ಯ ಕ್ಷೇತ್ರದ ನಮ್ಮ ನಾಗನಾಳ ಸೋಮಣ್ಣ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿಯಲ್ಲಿ ವೇಮಗಲ್ ಕ್ಷೇತ್ರದಿಂದ ನಮ್ಮ ಚೆಂಜಮಲೆ ಬಿ ರಮೇಶ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಇಬ್ಬರು ನಾಮಿನೇಷನ್ಸನ್ನು ಈಗ ಸಲ್ಲಿಸಿದ್ದಾರೆ. ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಇವರಿಬ್ಬರು ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ. ನಿನ್ನೆ ತಾನೇ ನಾವು ಈ ಕಡೆ ಗೋಪಾಲ್ ಗೌಡ ಅವರನ್ನು ಕ್ಯಾಂಡಿಡೇಟು ಕೋಲಾರ ಈಶಾನ್ಯದ ಗೋಪಾಲ್ ಗೌಡನ ಮಾಡಿದ್ದೀವಿ. ಇವಾಗ ನೈಋತ್ಯಕ್ಕೆ ಸೋಮಣ್ಣ ಅವರು, ವೇಮಗಲ್ ಕ್ಷೇತ್ರಕ್ಕೆ ರಮೇಶ್ ಅವರನ್ನು ಅಭ್ಯರ್ಥಿಗಳನ್ನು ಮಾಡಿದ್ದೀವಿ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಎಲ್ಲರೂ ಕೇಳೋದೊಂದೇ, ನಾನು ಎಲ್ಲರಿಗೂ ಹೇಳೋದಷ್ಟೇ, ವೋಟರ್ಸ್ ಏನು ಕೋಲಾರ ಮಿಲ್ಕ್ ಫೆಡರೇಷನ್ಸ್ ವೋಟರ್ಸ್ ಇದ್ದಾರೆ ನಮ್ಮ, ಆ ವೋಟರ್ಸ್ಗೆಲ್ಲ ಹೇಳೋದಷ್ಟೇ, ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ. ಇದಕ್ಕೆ ಮುಂಚೆ ಮುಳ್ಬಾಗ್ಲಲ್ಲಿ ನಾನು ಅದನ್ನು ಹೇಳಬೇಕಾಗುತ್ತೆ. ಇದಕ್ಕೆ ಮುಂಚೆ ಮುಳ್ಬಾಗ್ಲಲ್ಲಿ ನಾನು MLA ಇದ್ದಾಗ ನಮ್ಮ ರಾಜೇಂದ್ರ ಗೌಡ ಡೈರೆಕ್ಟರ್ ಇದ್ದರು. ಆವಾಗ ನಾನೇನು ಮಾಡಿದೆ, ಈ ರೈತರು ಹಾಲು ತೊಗೊಂಡ್ಬಂದಾಗ ಈ ಪ್ಲಾಸ್ಟಿಕ್ಕು ಇದರಲ್ಲಿ ಹಲ್ವಾರು ಪಾತ್ರೆಗಳು ಸಿಲ್ವರ್ ಪಾತ್ರೆಗಳಲ್ಲಿ ತೊಗೊಂಡು ಬರ್ತಾಯಿದ್ರು. ಡಿಗ್ರಿಗೆ ಬರ್ತಾ ಇರಲಿಲ್ಲ, ಸಮಸ್ಯೆ ಆಗ್ಲಾಗ್ತಾ ಇತ್ತು. ಅವಾಗ ರೈತರ ಗ್ಲಾಸ್ ಡಿಗ್ರಿಗೆ ಬಂದಿಲ್ಲ ಅಂದರೆ ವಾಪಸ್ ಕಳಿಸ್ತಾರೆ, ಅದನ್ನು ರೈತರ ಗ್ಲಾಸ್ ಆಗುತ್ತೆ. ಅದರಿಂದ ಏನು ಮಾಡಿದೆ, ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ ಆಗಿರ್ತಕ್ಕಂಥ MD ಅವರನ್ನು ಅನುಮತಿ ತೊಗೊಂಡು ಎಲ್ಲರಿಗೂ ನಾನು ಕ್ಯಾನ್ಸ್ ಕೊಟ್ಟೆ. ಎಷ್ಟು ಜನ ಹಾಲು ಹಾಕ್ತಾರೋ ಅಷ್ಟು ಜನಕ್ಕೂ ಕೊಟ್ಟೆ. ಅಂದರೆ 2 ಲೀಟ್ರಿಂದ 10 ಲೀಟ್ರ್ ಹಾಕೋದಕ್ಕೆ 10 ಲೀಟ್ರ್ ಕ್ಯಾನು, 10 ಲೀಟ್ರ್ ಮೇಲೆ ಹಾಕೋದಕ್ಕೆ 2 ಕ್ಯಾನ್, 10 ಲೀಟ್ರ್ 2 ಕ್ಯಾನ್, ಈ ರೀತಿಯಲ್ಲಿ ಕೊಟ್ಟೆ. ಎಂಟೈರ್ ಮುಳಬಾಗಿಲು ತಾಲೂಕು ಎಲ್ಲ ಡೈರಿಗಳಿಗೂ ಕೊಟ್ಟೆ ಕ್ಯಾನುಗಳನ್ನ. ಅದೇ ರೀತಿ ಯಾರು ಹೊಸದಾಗ ಡೈರಿ ಕಟ್ತಾ ಇದ್ರು, KMF ಇಂದ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು, ಅವರಲ್ಲಿರ್ತಕ್ಕಂಥ ಸ್ವಲ್ಪ ದುಡ್ಡು ಹಾಕ್ತಾ ಇದ್ರು. ಕಟ್ಟಿರುವಂಥ ಎಲ್ಲ ಡೈರಿಗಳಿಗೂ ನಾನು ಸ್ವಂತದಿಂದ 2.5 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ನಾನು ಸ್ವಂತ ದುಡ್ಡಲ್ಲಿ ಕೊಟ್ಟಿದ್ದೆ. ಯಾಕಂದ್ರೆ ನೀವು ಮುಳಬಾಗಿಲಲ್ಲಿ ಯಾವ ಡೈರಿಯಲ್ಲಿ ಬೇಕಾದ್ರೆ ಕೇಳ್ಕೊಬೋದು. 2.5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೆ ನಾನು ಅವತ್ತು. ಅದಕ್ಕೆ ಆದಮೇಲೆ ರಾಜೇಂದ್ರ ಗೌಡ ಸೋತ ಮೇಲೆ ಅಂಥ ಯಾವುದೂ ಇಲ್ಲ. ಕೋಲಾರಲ್ಲಿ ಆಗ್ಬೋದು, ಮುಳಬಾಗಿಲಲ್ಲಿ ಆಗ್ಬೋದು, ಈ ಥರದ್ದು ಯಾರು ರೈತರನ್ನ ಕಾಪಾಡಿಕೊಳ್ಳುವಂಥ ಕೆಲಸ ನಾನು ಮಾಡಿದ್ದೀನಾ ಇಲ್ವಾ ಅನ್ನೋದನ್ನು ನೀವು ಕೇಳ್ಕೊಳ್ಳಿ. ಪತ್ರಕರ್ತರು ಕೇಳ್ಕೊಳ್ಳಿ, ಜನರು ಕೇಳ್ಕೊಳ್ಳಿ, ವೋಟರ್ಸು ಕೇಳ್ಕೊಳ್ಳಿ, ನಾನು ಮಾಡಿದ್ದೀನಾ ಇಲ್ವಾ ಅಂತ. ಅದೇ ವಿಷಯವನ್ನು ಇವತ್ತು ಕೋಲಾರಲ್ಲಿ ಮಾಡಬೇಕು. ಕೋಲಾರ ರೈತರನ್ನು ಕಾಪಾಡ್ಕೋಬೇಕು. ಕೋಲಾರ ರೈತರಿಗೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶ ಮಿಲ್ಕ್ ಯೂನಿಯನ್ನಲ್ಲಿ ನಮ್ಮ ಉದ್ದೇಶ ಇದೆ. ಆದ್ದರಿಂದ ಇವತ್ತು ನಮ್ಮ ನೈಋತ್ಯಕ್ಕೆ ನಾಗನಾಳ್ ಸೋಮಣ್ಣ ಹಿರಿಯರು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಒಳ್ಳೆ ಅನುಭವ ಇರುವಂಥವ್ರು, ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಅನುಭವದಲ್ಲಿ ಮುಂದುವರ್ಸ್ಕೊಂಡು ಬಂದಿರುವಂಥವ್ರು. ನಮ್ಮ ಚೆಂಜಮಲೆ ರಮೇಶ್ ಅವರು, ಇವರೂ ಕೋಆಪರೇಟಿವ್ PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದವರು. ಇವಾಗ BSNN ಅಧ್ಯಕ್ಷರಿದ್ದಾರೆ. ಜಿಲ್ಲಾ ಸಹಕಾರಿ ಯೂನಿಯನಲ್ಲಿದ್ದಾರೆ. ಮಿಲ್ಕ್ ಯೂನಿಯನ್ ಅವ್ರ ಊರಲ್ಲಿ ಪ್ರೆಸಿಡೆಂಟ್ ಇದ್ದಾರೆ. ಇವತ್ತು ಇದಕ್ಕೂ ನಿಂತಿದ್ದಾರೆ. ಅವ್ರಿಗೂ ನಾವು ಎಲ್ಲರೂ ವೋಟ್ ಹಾಕಿ ಗೆಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಕೋಲಾರ ತಾಲೂಕಿನ ಎಲ್ಲ ವೋಟರ್ಸಲ್ಲಿ ನಾನು ಮನವಿ ಮಾಡ್ತೀನಿ. ವೇಮಗಲಲ್ಲಿ ಕಾಂಗ್ರೆಸ್ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದವರೇ ಈಗ ಮತ್ತೆ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಿದ್ದಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡಿದೆ ಅಂದ್ರೆ, ನಮ್ಮ ಹೈಕಮಾಂಡ್ ಸುರೇಶ್ ಅಣ್ಣ ಅವರು ನಮ್ಮ ಹೈಕಮಾಂಡ್, ರಮೇಶ್ ಕುಮಾರ್ ಅವರು ನಮ್ಮ ಹೈಕಮಾಂಡ್, ನಜೀರ್ ಅಹಮದ್ ಅವರು ನಮ್ಮ ಹೈಕಮಾಂಡ್, ಇವರೆಲ್ಲ ಏನ್ ತೀರ್ಮಾನ ಮಾಡಿದ್ದಾರೆ, ರಮೇಶ್ ಅವ್ರು ಕ್ಯಾಂಡಿಡೇಟ್ ಮಾಡಿದ್ದಾರೆ, ಗೋಪಾಲ್ ಗೌಡ್ರ ಕ್ಯಾಂಡಿಡೇಟ್ ಮಾಡಿದ್ದಾರೆ, ಸೋಮಣ್ಣ ಅವ್ರು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಇಷ್ಟೇ ನಮ್ದು. ಹೋಗೋರು ಹೋಗ್ಬೋದು, ಅವ್ರವ್ರು ವೈಯಕ್ತಿಕವಾಗಿ ಅವ್ರು ಮಾಡ್ಕೋಬಹುದು. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ.